ಸಮತಾ ಸೈನಿಕ ದಳ, ಕರುನಾಡ ಸೇನೆ ಹಾಗೂ ಕರುನಾಡ ಮುತ್ತುರತ್ನಡ. ಪುನೀತ್ ರಾಜ್ಕುಮಾರ್ ಸೇವಾ ಟ್ರಸ್ಟ್ ವತಿಯಿಂದ ಬೆಂಗಳೂರು ನಗರ ಕರುನಾಡ ಸೇನೆಯ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಜಿಪಿ ಅವರ ನೇತೃತ್ವದಲ್ಲಿ 80ನೇ ಸ್ವತಂತ್ರ ದಿನಾಚರಣೆಯನ್ನ ಅತ್ಯಂತ ಅದ್ದೂರಿಯಾಗಿ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರಾದ ಅನ್ಸಾರ್ ಪಾಷಾ ಹಾಗೂ ಬಸವರಾಜು ಅವರು ಉಪಸ್ಥಿತರಿದ್ದರು. ಹಂಗೆ ಬರಲ್ಲ, ಅದು ಆಶೀರ್ವಾದ. ಪ್ರಶಾಂತ್ ಅಣ್ಣ ಇಲ್ಲಿ ನೋಡಿ ಅಣ್ಣ, ಹಿಂಗೆ ನೋಡ್ರಿ ಅಣ್ಣ, ಅನ್ಸೋಣ ಆಮೇಲೆ ಮಾತಾಡಿ. ಹಿಂಗೆ ನೋಡ್ರಿ, ಮಾತಿರುತ್ತೆ, ಫೋಟೋ ಬರ್ತೀವಿ. ಫೋಟೋ ಈಗ ಕೂಗ್ತಾ ಹೋಗಣ್ಣ, ಸಮಸ್ತ ದೇಶದ ಜನತೆಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆದ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ. ಹಾಗೆ ಪ್ರತಿ ವರ್ಷನೂ ನಾವು ಈ ಕಾರ್ಯಕ್ರಮವನ್ನ ಸ್ವತಂತ್ರ ದಿನಾಚರಣೆ ಇರ್ಬೋದು, ಗಣರಾಜ್ಯೋತ್ಸವ ಇರ್ಬೋದು, ಪ್ರತಿಯೊಂದು ನಮ್ಮ ದೇಶದ ಹಬ್ಬವನ್ನ ಬಹಳ ವಿಜೃಂಭಣೆಯಾಗಿ ಒಂದು ದೇಶಭಕ್ತಿಯಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಸಹಕಾರ ಇರೋರು ನನಗೆ ನನ್ನ ಅರಿವಿನ ಗುರು ಅಗ್ನಿಶ್ರೀಧರಣ್ಣವರು, ನನ್ನ ಜೀವನದಲ್ಲಿ ಯಾರನ್ನೊಬ್ಬರು ಗುರು ಅಂತಿದೆ ಅದು ಬಚ್ಚಣ್ಣನವರು, ಹಾಗೆ ಹೋರಾಟದ ಗುರುಗಳಾದ ನನ್ನ ಅಣ್ಣ ವೆಂಕಟರಾಮಣ್ಣನವ್ರನ್ನ ಈ ಸಮಯದಲ್ಲಿ ನೆನೆಸ್ಕೊಂತೀನಿ. ಯಾಕಂದ್ರೆ ಈ 3 ಗುರುಗಳು ನನಗೆ ಈ ಮಟ್ಟಕ್ಕೆ ಬೆಳೆಯೋಕೆ ಅವಕಾಶ ಮಾಡಿಕೊಟ್ರು. ನಾವೆಲ್ಲ ಸೇರ್ಕೊಂಡು ನನ್ನ ಸ್ನೇಹಿತರು ಇಲ್ಲದೆ ಟೀಮ್ ವರ್ಕ್ ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೊಬ್ಬನೇ ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ನಾನೊಬ್ಬನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಹಾಗೇನೆ ಅದರ ಜೊತೆಯಲ್ಲಿ ಈ ಒಂದು ಕ್ಷೇತ್ರದ ನಗರಸಭಾ ಸದಸ್ಯರುಗಳಾದ ಅನ್ಸರಣ ಆಗಿರ್ಬೋದು, ಬಸವರಾಜಣ್ಣ ಆಗಿರ್ಬೋದು, ನಮ್ಮ ಕಬಡ್ಡಿ ಬಾಬಣ್ಣವರಾಗಿರ್ಬೋದು, ಪ್ರತಿ ಎಲ್ ಶ್ರೀನಿವಾಸ್ ಅವರಾಗಿರೋದು, ಪ್ರತಿಯೊಬ್ಬರು ನನಗೆ ಸಹಕಾರವನ್ನ ಮೊದಲಿಂದ ಕೊಟ್ಕೊಂಡ್ ಬರೋದಕ್ಕೆ ನಾನು ಇವತ್ತು ಈ ತರ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಇವ್ರಿಗೂ ನಾನು ಈ ಸಮಯದಲ್ಲಿ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರ. ಇವತ್ತು 80 ವರ್ಷ ಸ್ವತಂತ್ರ ಸಿಕ್ಕಿ ಇವತ್ತು ನಾವು ಎಲ್ಲರೂ ಈ ದೇಶದಲ್ಲಿ ಯಾರು ಹುಟ್ಟಿದ್ದಾರೆ ಪುಣ್ಯ ಮಾಡಿರೋದು, ಪುಣ್ಯ ಮಾಡಿ ನಾವು ಇರಬೇಕು. ಇವತ್ತು ಪದ್ಮನಾಭ ಕ್ಷೇತ್ರದಲ್ಲಿ ನಮ್ಮ ಸೀನಿಯರ್ ಲೀಡರ್ ಅವ್ರು BJP, ನಾನು ಕಾಂಗ್ರೆಸ್ಸು, ಪಕ್ಷ ಬೇರೆ ಬೇರೆ ರೀತಿ ವಿಶ್ವಾಸ ಒಂದು. ನಾವೆಲ್ಲರೂ ಸೇರಿಕೊಂಡು ಎಲ್ಲ ಧರ್ಮವರು ಇವತ್ತು ಪದ್ಮನಾಭ ಕ್ಷೇತ್ರಕ್ಕೆ ಪಂಚಂಗಿ ಕರುನಹಳ್ಳಿ ಭಾಗದಲ್ಲಿ ಬೆಳಿಗ್ಗೆ ಎದ್ದು ಪಂಚಂಗಿ ತಾಯಿ ಹತ್ರ ಹೇಳ್ಕೊಂಡು ಇವತ್ತು 80 ವರ್ಷಕ್ಕೆ ನಾವು ಕಾಲಿಕ್ಕಿದ್ದಾರೆ. ಇವತ್ತು ಯೋಚನೆ ಮಾಡಿದ್ರೆ ಪಂಚಂಗಿ ತಾಯಿ ಹತ್ರ ಎಲ್ಲ ನಮ್ಮ ಕಡೆ ಎಲ್ಲ ಒಂದು ಕಡೆ ನಮ್ಮ ಬಸವರಾಜ್ ಸಿಕ್ಕಿದ್ದಾರೆ. ಅವ್ರ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಳ್ಳಿ, ಶಾಂತಿ ಕೊಳ್ಳಿ, ಶಕ್ತಿ ಕೊಳ್ಳಿ, 100 ವರ್ಷ ಈ ಹೆಂಗೆ ಬಯಸಿದ್ದೆ ಹಂಗೆ ಕೊಟ್ಕೊಂಡು ನಮ್ಮ ಜೊತೆ ಇರಲಿ. ಎಲ್ಲರ ಟೀಮು, ಎಲ್ಲ ಧರ್ಮವ್ರ ಟೀಮ್ ಇದ್ದಾರೆ ಇಲ್ಲಿ. ನಾವು ದೇಶಕ್ಕೆ ಪ್ರಾರ್ಥನೆ ಮಾಡಬೇಕು, ಒಳ್ಳೇದಾಗಬೇಕು, ಬೆಳೆ ಆಗಬೇಕು, ನೀರು ಬರಬೇಕು. ಇವತ್ತು ಎಲ್ಲರೂ ಹಳ್ಳಿನಲ್ಲೆಲ್ಲ ತೊಂದರೆ ಇದೆ, ಎಲ್ಲರೂ ತೊಂದರೆ ಹೋಗಲಿ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅದೆಲ್ಲ ಹೇಳ್ಕೊಂಡು ಒಂದು ತಾಯಿ ಮಕ್ಕಳು ಥರ ನಾವು ಬಾಳ್ಕೊಂಡು ನಮ್ಮ ದೇಶದಲ್ಲಿ ಶಾಂತಿ ಆಗಲಿ, ತಾಳ್ಮೆ, ವಿಶ್ವಾಸ, ಶಕ್ತಿ ಎಲ್ಲರೂ ನಮ್ಮ ಲೀಡರ್ಗಳಿದ್ದಾರೆ, ಹೆಸರು ತೊಗೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಲೀಡ್ರದು ಬಸವರಾಜ್ ಸಾಹೇಬ್ರು ಹೆಸರು ತೊಗೊಂಡಿದ್ದೀನಿ. ಇವಾಗ ನಮ್ಮ ಜೊತೆ ಎಲ್ಲರೂ ಬಂದಿದ್ದಾರೆ. ಯಾರು ಒಂದು ಹೆಸರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ತಪ್ಪಾಗ್ತದೆ. ಅದಕ್ಕೆ ಫಂಕ್ಷನ್ ಟೈಮ್ ಮೇಲೆ ಬಿಟ್ಬಿಟ್ಟಿದ್ದೀನಿ. ಪೂಜೆ ಎಲ್ಲ ಮಾಡ್ಕೊಂಡು ಬಂದು ನಾವು ಎಲ್ಲ ಕೇಳಿಕೊಂಡು ಒಳ್ಳೇದಾಗಲಿ. ನಮ್ಮ ಪ್ರಶಾಂತ್ ಕರುನಹಳ್ಳಿನಲ್ಲಿ ಅವ್ರ ನೇತೃತ್ವದಿಂದ ಇವತ್ತೆಲ್ಲರೂ ಬಂದಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಳ್ಳಿ. ಎಲ್ಲ ಲೀಡ್ರಿಗೆ ಹೇಳ್ಕೊಂಡು ಹೋಗಿ ಒಂದೇ ಸಮ ನೋಡ್ತಾರೆ. ಇದೇ ಥರ 100 ವರ್ಷ ಬುದ್ಧಿ ಕೊಟ್ಟು ಶಕ್ತಿ ಕೊಟ್ಕೊಂಡು ಒಳ್ಳೇದು ಕೆಲಸ ಮಾಡಲಿ. ಬಡವ್ರಿಗೆ ಸಹಾಯ ಎಲ್ಲರೂ ಮಾಡಬೇಕು, ನಾವು ಮಾಡಬೇಕು. ನಾವೆಲ್ಲ ನಾವು ರಾಜಕೀಯದಲ್ಲಿ ಕಾಸು ಕೊಡೋದು ಬಿಡೋದು ಎಲ್ಲ ನೋಡಿಕೊಂಡು ನಮ್ಮ ಬಂಗೇಶ್ವರಿ ವಾರ್ಡ್ನಲ್ಲಿ ಎಷ್ಟೋ ಒಂದು 20-30% ನಮ್ಮ ಬಸವರಾಜು ರೂಟ್ನಲ್ಲಿ ನೋಡ್ಕೊಂಡು ನಾವು ಮಾಡ್ತೀವಿ. ನಾವೇನಿಲ್ಲ ಈಗ ಭಾಳ ಜನ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ, ದುಡ್ಡು ಮಾಡೋದಲ್ಲ ಎಲ್ಲ. ಇವತ್ತು 80 ವರ್ಷಕ್ಕೆ ಕಾಲಕ್ಕೆ ಇಲ್ಲಿ ಹೇಳ್ತಿರೋದು ಸತ್ಯ. ನಮ್ಮ ಮನಸ್ಸಿನಲ್ಲಿ ಈ ಬಗ್ಗೆ ಏನಿಲ್ಲ, ಅವ್ರ ಮನಸ್ಸಿನಲ್ಲಿ ಇಲ್ಲ. ಜನ ಹೇಳ್ತಾರೆ, ಜನ ಹೇಳೋದಕ್ಕೆ ಅದೆಲ್ಲ ಬಿಟ್ಟು ನಾವು ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಒಂದೇ ಕಡೆ ಬೆಳ್ಕೊಂಡ್ಬಂದಿದ್ದಾರೆ. ಅವ್ರಿಗೂ ಒಳ್ಳೇದಾಗಿದೆ, ನಮಗೆ ಒಳ್ಳೇದಾಗಿದೆ. ಬನಶಂಕರಿ ಒಳ್ಳೇದು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ. ಜೈ ಹಿಂದ್, ಬನಶಂಕರಿ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷರಾದಂಥ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಈ ಒಂದು ಧ್ವಜಾರೋಹಣವನ್ನು ಈಗಾಗಲೇ ನನ್ನ ಆತ್ಮೀಯ ಸ್ನೇಹಿತರು, ಬನಶಂಕರಿಯ ಪಾಲಿಕೆಯ ಸದಸ್ಯರಾಗಿ, ನಿಕಟಪೂರ್ವ ಪಾಲಿಕೆ ಸದಸ್ಯರ ಕೆಲಸ ಮಾಡಿರ್ತಕ್ಕಂಥ ಅನ್ಸಾರ್ ಅವರು ಇದ್ದಾರೆ, ಅಹಮದ್ ಬೈ ಇದ್ದಾರೆ, ನಮ್ಮ ವೆಂಕಟೇಶ್ OBC ಪದ್ಮನಾಭನಗರ ಮೋರ್ಚಾದ ಅಧ್ಯಕ್ಷರಾದ ವೆಂಕಟೇಶ್ ಇದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಸಿಗಂದರ್ ಇದ್ದಾರೆ, ಮುನ್ರಾಜ್ ಅವರು ಇದ್ದಾರೆ, ಬಸವ ಇದ್ದಾರೆ, ಮೆಹಮೂದ್ ಅವರು, ಅರ್ಷದ್ ಅವರು, ನಮ್ಮ ಚಂದ್ರು, ಎಲ್ಲ ಕರ್ನಾಟಕ ಸೇನೆಯ ಎಲ್ಲ ಸದಸ್ಯರು ಮತ್ತು ಹರೀಶ್ ಬೇಂದ್ರನಗರ ಹರೀಶ್ ಇವರೆಲ್ಲರೂ ಒಟ್ಟಿಗೆ ಸೇರಿ ಇವತ್ತು 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ಮುಗಿಸಿ ಸಿಹಿಯನ್ನು ಈಗಾಗಲೇ ಹಂಚಿದೆ. ಇವತ್ತು ನಾವಾದರೂ ಇಷ್ಟೇ 80 ವರ್ಷದ ಸ್ವಾತಂತ್ರ್ಯೋತ್ಸವದಲ್ಲಿ ನಾವ್ಯಾರು ಭಾಗವಹಿಸ್ತೀವಿ ಅಂತ ಯಾರೂ ಅನಿಸಿರಲಿಲ್ಲ. ನಮ್ಮ ಪೂರ್ವಜರು ಅಂದರೆ ಮಹಾತ್ಮ ಗಾಂಧೀಜಿಯವರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅನೇಕ ಹಿರಿಯರ ಶ್ರಮದ ಇವತ್ತು 80 ವರ್ಷಕ್ಕೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಬಂದಿದೆ ಅಂತೇಳಿ ನಾವು ಧ್ವಜವನ್ನು ಹೆಮ್ಮೆಯಿಂದ ಆಚರಿಸ್ತಾ ಇದ್ದೀವಿ. ಆ ಹೆಮ್ಮೆಯ ದಿವಸ ಇಡೀ ವರ್ಷ ಈ ದೇಶ ಮತ್ತು ರಾಜ್ಯ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ಒಳ್ಳೆ ಮಳೆ ಬೆಳೆ ಆದರೆ ಬೆಂಗಳೂರಿನ ನಾವೆಲ್ಲ ನೆಮ್ಮದಿಯಿಂದ ಇರೋದಕ್ಕೆ ರೈತಾಪಿ ಮುಖದಲ್ಲಿ ಹಸನ್ಮುಖರಾದರೆ ಬೆಂಗಳೂರಿನ ಜನ ನಾವು ನೆಮ್ಮದಿಯಾಗಿ ಬದುಕಕ್ಕೆ ಬಾಳೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಬೆಳಗ್ಗೆ ಪೂಜೆ ಮಾಡಿ 80 ವರ್ಷಕ್ಕೆ ಸ್ವಾತಂತ್ರ್ಯೋತ್ಸವ ಕಾಲಿಟ್ಟಿದ್ದೀವಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಕೊಡಲಿ ಅಂತೇಳಿ ಭಗವತಿ ಮತ್ತು ಭಗವಂತನಲ್ಲಿ ಮತ್ತು ಆಂಜನೇಯನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಬಂದಿದ್ದೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೆಲ್ಲರೂ
ಹಸುವೆ ಬಿಡೋಣ, ಸ್ನೇಹ ಬೆಳೆಸೋಣ, ಸ್ನೇಹ ಸಂಪಾದನೆ ಮಾಡೋಣ, ಹಸುವನ್ನ ದೂರ ಆಗ್ಬೇಕು, ಹಸು ಮುಕ್ತ ದೇಶ ಆಗ್ಬೇಕು. ಅಂದ್ರೆ ಬಡತನದ ಅಂತ ಏನು ಹಣೆಪಟ್ಟಿ ಇದೆ ಅದು ಮುಂದಿನ ದಿನದಲ್ಲಿ ಈ ದೇಶಕ್ಕೆ ರಾಜ್ಯಕ್ಕೆ ಹೋಗ್ಬೇಕು ಅನ್ನೋದೇ ಎಲ್ಲರ ಅಭಿಲಾಷೆ. ಅದಕ್ಕೆ ಪೂರಕವಾಗಿ 80 ವರ್ಷಕ್ಕೆ ಕಾಲಿಟ್ಟಿದೆ. 80 ವರ್ಷದಲ್ಲಿ ಮುಂದಿನ ಪೀಳಿಗೆ ಒಳ್ಳೆಯ ಪ್ರಜೆಗಳಾಗ್ಲಿ, ಒಳ್ಳೆಯ ಸದ್ಬುದ್ಧಿ ಕೊಡ್ಲಿ. ಎಲ್ಲ ವಿದ್ಯಾರ್ಥಿಗಳಲ್ಲೂ ನಾನು ಮನವಿ ಮಾಡಿದ್ದೀನಿ, ಬರೀ ಶಾಲೆಗೆ ಬಂದು ಹೋದ್ರೆ ಸಾಲದು. ಯಾಕೆ ಸ್ವತಂತ್ರ ದಿನಾಚರಣೆ ಯಾಕೆ ಮಾಡ್ತೀವಿ ಅಂತ ಯೋಚನೆ ಮಾಡ್ಬೇಕು. ರಿಪಬ್ಲಿಕ್ ಡೇ ಯಾಕೆ ಮಾಡ್ತೀವಿ? ಪೂರ್ವಜರನ್ನ ನೆನೆಯುವಂಥದ್ದು, ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಮಹನೀಯರನ್ನ ನೆನೆಸೋದು, ಅವ್ರ ಹಿನ್ನೆಲೆ ಏನು ತಿಳ್ಕೊಳ್ಳುವಂತ ವರ್ಷಕ್ಕೆ 2 ದಿವಸ ಆಗ್ತದೆ. ಅದು ವರ್ಷದಲ್ಲಿ 2 ದಿವಸ ಅಲ್ಲ, ಇದು ನಿರಂತರವಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಬಯಕೆ. ಆ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ರಾಜ್ಯಕ್ಕೆ, ಬೆಂಗಳೂರಿನ ಜನತೆಗೆ, ವಿಶೇಷವಾಗಿ ನಮ್ಮ ಪದ್ಮನಾಭ ನಗರದ ಮಹಾಜನತೆಗೆ 80ನೇ ವರ್ಷದ ಸ್ವತಂತ್ರೋತ್ಸವ ಶುಭಾಶಯನ ಕೋರ್ತೇನೆ.